ನಾಸ್ತಿಕ ಮತ್ತು ಆಸ್ತಿಕ ಇವೆರಡು ಶಬ್ದಗಳನ್ನ ತಪ್ಪಾಗಿ ಬಳಸ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ. ನೀವು ಯಾವುದೇ ನಿಘಂಟಿನ ನೋಡಿದ್ರೆ ಆಸ್ತಿಕ ಅಂದರೆ ಆಸ್ತಿ ಉಳ್ಳವನು ಅಂತ, ನಾಸ್ತಿಕ ಅಂದರೆ ಆಸ್ತಿ ಇಲ್ಲದವನು. ಗುಣ ಎಷ್ಟಿವೆ? ಸಾಂಖ್ಯ ತತ್ವದ ಪ್ರಕಾರ ಗುಣಗಳು 3: ಸತ್ವ, ರಜಸ್ಸು, ತಮಸ್ಸು. ಇವುಗಳನ್ನ ಸ್ಪಷ್ಟಪಡಿಸುವುದಕ್ಕಾಗಿ ಸಾತ್ವಿಕಕ್ಕೆ ವಿಭೀಷಣ, ರಜಸ್ಸಿಗೆ ರಾವಣ, ತಮಸ್ಸಿಗೆ ಕುಂಭಕರ್ಣ ಅಂತ ನಾವು ಇಟ್ಕೊಳ್ಳುವ. ಇದನ್ನ 3 ಇರೋದು. ನೀವು ವರ್ಣಗಳಿರೋದು 4. ಹೇಗೆ 4 ವರ್ಣಗಳು ಬಂದು? ಗೀತೆಯ 9ನೇ ಅಧ್ಯಾಯದ 32-33 ಶ್ಲೋಕಗಳಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಪುಣ್ಯವಂತರು, ಉಳಿದವರೆಲ್ಲ ಪಾಪಿಗಳು, ಎಲ್ಲ ಸ್ತ್ರೀಯರು, ಎಲ್ಲ ವೈಶ್ಯರು, ಎಲ್ಲ ದುಡಿಯುವ ಜನ ಅಂದರೆ ಶೂದ್ರ ವರ್ಗದವರು, ಇವರೆಲ್ಲ ಪಾಪಿಗಳು ಅಂತ ಭಗವದ್ಗೀತೆಯಲ್ಲಿ ಘೋಷಣೆ ಇದೆ. ಇದನ್ನು ನೋಡಿದಾಗ ಈ 2 ಜನರನ್ನ ತೆಗೆದ್ರೆ ಉಳಿತಕ್ಕಂಥ ಜನರು ನಮ್ಮ ಜನಸಂಖ್ಯೆಯಲ್ಲಿ 98 ಭಾಗ ಇವರಿದ್ದಾರೆ. ಈ 98 ಎಸ್, ಇದು ಒಟ್ಟಾರೆ ಪ್ರೊಫೆಸರ್ ಭಗವಾನ್ ಅವರ ಹೇಳಿಕೆಯನ್ನು ನೋಡಿದ್ರೆ ಅವ್ರು ಏನು ಭಗವದ್ಗೀತೆಯಲ್ಲಿರ್ತಕ್ಕಂತಹ ಒಂದು ಶ್ಲೋಕದ ಬಗ್ಗೆ, ಅದರಲ್ಲೂ 9ನೇ ಅಧ್ಯಾಯದ 32ನೇ ಒಂದು ಶ್ಲೋಕದ ಬಗ್ಗೆ ಏನೊಂದು ರೀತಿಯಾದಂತಹ ಒಂದು ಕಮೆಂಟ್ ಅನ್ನ ಮಾಡಿದ್ರು, ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಖಂಡಿತವಾಗಿ ಹೇಳೋ ರೀತಿ ಭಗವದ್ಗೀತೆಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ. ಭಗವದ್ಗೀತೆಯನ್ನ ಸಾಕಷ್ಟು ಒಂದು ಪವಿತ್ರ ಗ್ರಂಥ ಅಂತ ಹಿಂದೂಗಳೇನು ಇವತ್ತು ಆರಾಧನೆ ಮಾಡ್ತಾರೆ. ಆದ್ರೆ ಇದರಲ್ಲಿ ಕೇವಲ ಕ್ಷತ್ರಿಯರು ಮತ್ತೆ ಬ್ರಾಹ್ಮಣರನ್ನ ಮಾತ್ರ ಒಂದು ಉತ್ತಮ ದರ್ಜೆಯಲ್ಲಿ ತೋರಿಸಲಾಗಿದೆ, ಉತ್ತಮರು ಅಂತ ತೋರಿಸಲಾಗಿದೆ. ಮಿಕ್ಕವರೆಲ್ಲ ಅಂದ್ರೆ ಏನು ವೈಶ್ಯರು ಮತ್ತೆ ಶೂದ್ರರನ್ನ ಇಲ್ಲಿ ಕಡೆಗಣಿಸಲಾಗಿದೆ ಅನ್ನೋ ಒಂದು ಮಾತುಗಳನ್ನ ಭಗವಾನ್ ಅವರು ಹೇಳಿದ್ರು. ಭಗವಾನ್ ಅವರ ಒಂದು ಹೇಳಿಕೆಗೆ ಸಾಕಷ್ಟು ಖಂಡನೆಗಳು ವ್ಯಕ್ತ ಆಗಿದೆ. ಅದರ ಜೊತೆಗೆ ಏನು ಇವತ್ತು ಪ್ರಮುಖವಾಗಿ ಅವರಿಗೆ ಒಂದು ಬಹಿರಂಗ ಸವಾಲನ್ನ ಹಾಕಿದಂತವ್ರು ಕೂಡ ನಾಗೇಂದ್ರಾಚಾರ್ಯ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಒಂದು ಓಪನ್ ಚಾಲೆಂಜ್ ಅನ್ನ ಹಾಕಿದ್ರು. ಗೀತೆಯ ಭಗವದ್ಗೀತೆಯ ತಾತ್ಪರ್ಯದ ಬಗ್ಗೆ ಭಗವಾನ್ ಅವ್ರಿಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ, ಅವ್ರಿಗೆ ಅರ್ಥೈಸುವಂತ ಮತ್ತೆ ಅವರ ಏನು ಅವ್ರಿಗೆ ಇರುವಂತ ಒಂದು ನಿಲುವನ್ನ ಬದಲಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀನಿ ಅನ್ನೋ ಒಂದು ಓಪನ್ ಚಾಲೆಂಜ್ ಅನ್ನ ಹಾಕಿದ್ರು. ಆದ್ರೆ ಭಗವಾನ್ ಅವರಿಗೆ ಬೆಳಗ್ಗೆಯಿಂದ ಜನಶ್ರೀ ವಾಹಿನಿ ಪರವಾಗಿ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅವರನ್ನ ಸಂಪರ್ಕ ಮಾಡೋ ಒಂದು ಪ್ರಯತ್ನ ಮಾಡಿದ್ವಿ. ಎಲ್ಲೇ ಆಗ್ಲಿ ನಾನು ಒಂದು ಬಹಿರಂಗವಾದಂತ ಚರ್ಚೆಗೆ ನಾನು ಸಿದ್ಧ ಅಂತ ಹೇಳಿದಂತ ಭಗವಾನ್ ಅವರು ಈಗ ಯಾಕೋ ಒಂದ್ ಕಡೆ ಏನು ಹಿಂದೇಟ್ ಆಗ್ತಾ ಇದ್ದಾರೆ. ಅವ್ರು ಹೇಳಿರುವಂತ ಹೇಳಿಕೆನೆ ಅವ್ರಿಗೆ ಅವರ ಒಂದು ಹೇಳಿಕೆಯ ಮೇಲೆ ಅವ್ರು ನಿಲ್ಲುವಂತ ಒಂದು ಪ್ರಯತ್ನ ಈಗ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನೀಗ ಚರ್ಚೆಯನ್ನ ಶುರು ಮಾಡ್ತೀನಿ. ಎಸ್ ಸರ್, ಮೊದಲನೇದಾಗಿ ಭಗವಾನ್ ಅವರು ಹೇಳಿದಂತ ಹೇಳಿಕೆಗೆ ಹೌದು ಗೀತೆಯಲ್ಲಿ ಇಂಥದ್ದೊಂದು ಇದೆಯಾ, ಸಾಲುಗಳಿದೆಯಾ ಅಂತ? ಅವಶ್ಯವಾಗಿದೆ. ಯಾಕಂದ್ರೆ ಇದ್ದಿದ್ದೇ ಆದ್ರೆ ನೋಡಿ, ಕೃಷ್ಣನನ್ನ ನಾವು ಭಗವಂತ ಅಂತ ಆರಾಧನೆ ಮಾಡ್ತೀವಿ. ಭಗವದ್ಗೀತೆಯನ್ನು ಕೂಡ ಎಲ್ಲಾ ಕಡೆ ಭಗವದ್ಗೀತೆಯನ್ನು ಈಗ ನ್ಯಾಯಾಲಯಗಳಲ್ಲೂ ಕೂಡ ಭಗವದ್ಗೀತೆಯನ್ನಿಟ್ಟು ನಾವು ಪ್ರಮಾಣ ಮಾಡಿಸ್ತೀವಿ. ಅಂದ್ರೆ ಭಗವದ್ಗೀತೆಯ ಮೇಲೆ ಸುಳ್ಳು ಹೇಳಬಾರದು, ಭಗವದ್ಗೀತೆಯನ್ನ ಪ್ರಮಾಣ ಮಾಡಿದ್ರೆ ಅಂತಹ ಪವಿತ್ರ ಗ್ರಂಥ. ಭಗವದ್ಗೀತೆಯ ಇನ್ನೊಂದು ಮುಖ ನಾವು ಕೃಷ್ಣನನ್ನ ನೋಡ್ತೀವಿ, ಒಬ್ಬ ದೇವರನ್ನ ನೋಡ್ತೀವಿ. ಆದ್ರೆ ದೇವರು ಅಂದ್ರೆ ದೇವರಿಗೆ ಎಲ್ಲಾ ಮಕ್ಕಳು ಒಂದೇ ಆಗಿರ್ಬೇಕಾಗಿತ್ತು. ಕ್ಷತ್ರಿಯರು ಮತ್ತೆ ಬ್ರಾಹ್ಮಣರ ಬಗ್ಗೆ ಯಾಕಿಂತಹ ಒಂದು ನಿಲುವು ಕೃಷ್ಣ ತಾಳಿದ್ದು ಅಂತ? ಖಂಡಿತ ಕೃಷ್ಣ ತಾಳಿಲ್ಲ. ನೋಡಿ, ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಅರ್ಹತೆ ಇಲ್ಲದ ಜನ ಈ ರೀತಿಯಾಗಿ ಮಾತನಾಡ್ತಾರೆ. ಭಗವದ್ಗೀತೆಯಲ್ಲಿ ಆ ಶ್ಲೋಕಗಳಿರುವುದು ಸತ್ಯ. 9ನೇ ಅಧ್ಯಾಯ 32ನೆಯ ಶ್ಲೋಕ, ಮಾಂಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಃ ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂಗತಿಂ ಕಿಂ ಪುನರ್ ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅಂತ ಶ್ರೀಕೃಷ್ಣ ಹೇಳಿದಾನೆ. ಶ್ರೀಕೃಷ್ಣನ ಮಾತು, ಭಗವದ್ಗೀತೆಯ ಮಾತು ನೀವು ಹೇಳಿದ ಹಾಗೆ ಜನಸಾಮಾನ್ಯರಿಂದ ಹಿಡಿದು ಇವತ್ತು ಸರಕಾರಗಳವರೆಗೆ ಮಾನ್ಯವಾದಂತಹ ಗ್ರಂಥ. ಕೋರ್ಟಿನೊಳಗೆ ನ್ಯಾಯಾಂಗ ಇವತ್ತೇನು ಒಂದು ನಿಮಿಷ ಎಲ್ಲದಕ್ಕಿಂತ ದೊಡ್ಡದಾದಂತಹ ಏನ್ ನ್ಯಾಯಾಂಗ ಇದೆ ಅದು ಕೂಡ ಗೌರವಿಸುವಂತಹ ಗ್ರಂಥ. ಹೀಗಾಗಿ ಆ ಗ್ರಂಥ, ಅಂಥ ಪೂಜ್ಯತೆಯ ಗ್ರಂಥದ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬರಿಗಿರಬೇಕಾಗ್ತದೆ. ಭಗವದ್ಗೀತೆಯ ಬಗ್ಗೆ ಇವರು ತಮ್ಮ ಪ್ರಚಾರಕ್ಕೋಸ್ಕರ ಭಗವದ್ಗೀತೆಯ ಬಗ್ಗೆ ಬೇಕಾದ್ದು ಮಾತನಾಡಿದ್ರು ಭಗವಾನ್ ಅವರು. ಭಗವಾನ್ಗೆ ಏನು ಅಪೇಕ್ಷೆ ಇದೆ? ಭಗವದ್ಗೀತೆ ಬಗ್ಗೆ ಮಾತನಾಡಿದ್ರೆ ಸಮಾಜ ನನ್ನನ್ನು ನೋಡ್ತದೆ, ಸಮಾಜ ನನ್ನ ಬಗ್ಗೆ ಮಾತನಾಡ್ತದೆ ಅಂತ ಹೇಳಿ. ಭಗವದ್ಗೀತೆಯ ಬಗ್ಗೆ ಮಾತನಾಡುವ ಅರ್ಹತೆ ಅವರಿಗಿದೆಯಾ?
ಇವತ್ತು ನೀವು ಕುಳಿತಿದ್ದೀರಾ, ನನ್ನ ಜೊತೆ ಕೂತ್ಕೊಂಡಿದ್ದೀರಾ, ಅಥವಾ ಭಗವಾನ್ ಇವತ್ತು ಬರಬೇಕಾಗಿತ್ತು. ಯಾಕೆ? ಹೇಳಿಕೆಗೆ ಸಿದ್ಧ, ಚರ್ಚೆಗೆ ಬದ್ಧ ಅಂತ ಹೇಳಿದ್ರಲ್ಲ, ಅವರಿಗೆ ನಾನು ಕರೆ ಮಾಡಿ ಹೇಳಿದ್ದೇನೆ, ಜನಶ್ರೀ ವಾಹಿನಿಯವರು ನೀವು ಕರೆ ಮಾಡಿ ಹೇಳಿದ್ದೀರಿ. ಅವರು ದೊಡ್ಡದಾಗಿ ಬಹಳ ದೊಡ್ಡ ಉದ್ಘೋಷಣೆಗಳನ್ನ ಕೊಟ್ಟಿದ್ದಾರೆ. ನಾನು ಚರ್ಚೆಗೆ ಸಿದ್ಧ, ಐ ಆಮ್ ರೆಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವತ್ತೆಲ್ಲಿ ಭಗವಾನ್ ಅವರು ಯಾಕೆ ಬಂದಿಲ್ಲ ಇವತ್ತು? ಓಕೆ, ಬಂದೆ ಹೇಳ್ತೇನೆ. ಹೀಗಾಗಿ ಸಮಾಜದ ಮಧ್ಯದೊಳಗಡೆಗೆ ಈ ತರಹದ ಮಾತುಗಳನ್ನ ಹೇಳಬೇಕಾದ್ರೆ ಜವಾಬ್ದಾರಿ ಇರಬೇಕಾಗ್ತದೆ. ಆ ಜವಾಬ್ದಾರಿ ಇಲ್ಲದೆ ವರ್ತನೆ ಮಾಡ್ತಾ ಇದ್ದಾರೆ, ಪ್ರಚಾರಕ್ಕಾಗಿ ವರ್ತನೆ ಮಾಡ್ತಾ ಇದ್ದಾರೆ. ನಾನು 2ನೇ ಬಾರಿ ಭಗವಾನ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಏನಂದ್ರು, ನೀವು ನಾನು ಮಾಧ್ಯಮದ ಮುಂದೆ ಬಂದು ಹೇಳಿದ್ದೀನಿ, ನೀವು ಮಾಧ್ಯಮದ ಮುಂದೆ ಬಂದ್ರೆ ಮಾತ್ರ ನಾನು ಬರ್ತೇನೆ ಅಂದ್ರೆ ಆ ವ್ಯಕ್ತಿಗೆ ಪ್ರಚಾರದ ಬಗ್ಗೆ ಎಷ್ಟು ಅಪೇಕ್ಷೆ ಇದೆ ನೋಡಿ, ಎಷ್ಟು ಅಪೇಕ್ಷೆ ಇದೆ. ಇವತ್ತು ಉತ್ತರ ಕೊಡ್ಲಿಕ್ಕೆ ಕೂತಿದ್ದೇನೆ. ನಾನೇನು ಹೇಳಿದ್ದೇನೆ ಅವರಿಗೆ? ಭಗವದ್ಗೀತೆಯನ್ನು ಸುಡ್ತೇನೆ ಅಂತ ಹೇಳಿದ್ರು. ಹೌದು, ಅವಶ್ಯವಾಗಿ ನೀವು ಸುಡ್ತೀರಿ ಅಲ್ವಾ? ಭಗವದ್ಗೀತೆಯಲ್ಲಿ ತಪ್ಪಿದ್ದರೆ ನೀವಲ್ಲ ಸ್ವಾಮಿ, ನಾನು ಬ್ರಾಹ್ಮಣನಾಗಿ ನಾನೇ ಸುಡ್ತೇನೆ ಅಂತ ಹೇಳಿ ಇವತ್ತು ಕುಡಿಯೋದನ್ನ ಇವತ್ತು ಸಮಾಜದ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲಿ ಭಗವಾನ್ ಅವರು? ನಾನು ಭಗವಾನ್ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದೆ. ಭಗವದ್ಗೀತೆಯ ಈ 2 ಶ್ಲೋಕಗಳಲ್ಲಿ ತಪ್ಪಿರುವುದೇ ಆಗಿದ್ದರೆ ನಾನು ಭಗವದ್ಗೀತೆಯನ್ನ ನಾನೇ ಸುಡ್ತೇನೆ. ಈಗ ಭಗವಾನ್ ಅವರಿಲ್ಲ, ನಮ್ಮ ವೀಕ್ಷಕರ ಪರವಾಗಿ ಐ ನೀಡ್ ಫ್ಯೂ ಕ್ಲಾರಿಫಿಕೇಶನ್ಸ್. ಎಸ್, ಇಲ್ಲಿ ನೀವು ಈಗ ಒಂದು ಇದನ್ನೇ ತಗೊಳ್ಳೋದಾದ್ರೆ ಏನದ್ರ ಮೊದಲ ಒಂದು ವಾಕ್ಯದ ಅರ್ಥ ಖಂಡಿತ ಹೇಳ್ತೇನೆ ನೋಡಿ, ವಿಸ್ತಾರವಾಗಿ. ಅಲ್ಲ, ನನಗೆ ಆ ಕಾಪಿ ಕೊಡಿ, ಹೇಳ್ತೇನೆ ತಗೊಳ್ಳಿ. ನಾನು ಕೇಳೋದಿಷ್ಟೇ, ಏನಿದ್ರ ಮೀನಿಂಗು? ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪ ಯೋನಯಃ ಸ್ತ್ರೀಯೋ ವೈಶ್ಯಾಹ ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂಗತಿಂ. ಹಿಂದಿನ ಶ್ಲೋಕದೊಳಗೆ ಕೃಷ್ಣ ಒಂದು ಮಹತ್ವದ ಮಾತನ್ನು ಹೇಳಿದ್ದಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕೌಂತೆಯ ಅರ್ಜುನ, ಇಡೀ ಜಗತ್ತಿನ ಮಧ್ಯದೊಳಗೆ ಎಲ್ಲಿ ನಿಂತು ಬೇಕಾದರೂ ಉದ್ಘೋಷಣೆ ಮಾಡು, ಇಡೀ ಜಗತ್ತಿನ ಮುಂದೆ ಪ್ರತಿಜ್ಞೆ ಮಾಡು ನೀನು. ಏನು? ನಮೇ ಭಕ್ತ ಪ್ರಣಶ್ಯತಿ. ನನ್ನನ್ನ ನಂಬಿದವರು, ಶ್ರೀಕೃಷ್ಣನನ್ನ ನಂಬಿದವರು, ಶಾಸ್ತ್ರವನ್ನ ನಂಬಿದಂತಹ ಏನು ಜನ ಇದ್ದಾರೆ ಅವರಿಗೆ ವಿನಾಶವಿಲ್ಲ ಅನ್ನುವಂತಹ ಮಾತನ್ನ ಹಿಂದೆ ಹೇಳಿದ್ದಾನೆ. ಈಗ ಹೇಳ್ತಾ ಇದ್ದಾನೆ ಕೃಷ್ಣ, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ, ನನ್ನನ್ನ ಆಶ್ರಯನ ಮಾಡಿಕೊಂಡು. ಇಲ್ಲಿನ ಒಂದೊಂದು ಶ್ಲೋಕಕ್ಕೂ ಸಹಿತ ಒಂದು ಪರ್ವತದಷ್ಟು ಭಾರ ಇದೆ. ಆ ವ್ಯಪಾಶ್ರಿತ್ಯ ಅನ್ನೋ ಶ್ಲೋಕ ಇದೆಯಲ್ಲ, ಆ ಶಬ್ದವಿದೆಯಲ್ಲ, ಪರ್ವತದಷ್ಟು ಭಾರ ಶಬ್ದ ಹೇಳ್ತೇನೆ. ವ್ಯಪಾಶ್ರಿತ್ಯ, ನನ್ನನ್ನ ಆಶ್ರಯಿಸಿ. ಪಾಪಯೋನಯ, ಪಾಪದಿಂದ ಜನ್ಮವನ್ನ ಪಡೆದುಕೊಂಡಂತಹ ಏನು ಕೆಲವು ಸ್ತ್ರೀಯರು, ಶೂದ್ರರು, ವೈಶ್ಯರು ಇದ್ದಾರೆ, ಅವರಿಗೂ ಪರಾಂಗತಿಂ, ಉತ್ತಮವಾದ ಗತಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇದೇ ಚರ್ಚೆಯ ವಿಷಯ. ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಭಗವಾನ್ ಅವರಿಗೆ ಭಗವದ್ಗೀತೆಯ ಅರ್ಥ ಮಾಡಿಕೊಳ್ಳುವ ಅರ್ಹತೆ ಇಲ್ಲ ಅನ್ನೋದನ್ನ ಮೊದಲಿಗೆ ನಾನು ತಿಳಿಸಿ ಹೇಳ್ತೇನೆ. ಭಗವಾನ್ ಅವರು ಒಂದು ಮಾತು ಹೇಳಿದ್ದಾರೆ. ಏನು? ಈಗ ಕೇಳಿದ್ರಿ, ಆಸ್ತಿಕ ಅನ್ನುವ ಶಬ್ದಕ್ಕೆ ಆಸ್ತಿ ಉಳ್ಳವನು, ನಾಸ್ತಿಕ ಅನ್ನುವ ಶಬ್ದಕ್ಕೆ ನೋಡಿ. ಈಗ ನಾವು ಒಂದು ವಿಷಯ, ನಾನು ಈ ಒಂದು ಪದದ ತಾತ್ಪರ್ಯ, ಯಾಕೆಂದ್ರೆ ಈಗ ಭಗವಾನ್ ಅವರು ಇಲ್ಲಿಲ್ಲ. ಹೌದು, ಭಗವಾನ್ ಅವರು ಹುಟ್ಟಿಸಿದಂತಹ, ಕ್ರಿಯೇಟ್ ಮಾಡಿರುವಂತಹ ಸಾಕಷ್ಟು ಒಂದು ರೀತಿಯಾದಂತಹ ದ್ವಂದ್ವ ಏನಿದೆ ಭಗವದ್ಗೀತೆ ಬಗ್ಗೆ. ಖಂಡಿತವಾಗಿಯೂ ಇವತ್ತು ನಾನು ಎಲ್ಲಾ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಒಂದು ಏನು ನನಗೆ ಎಬಿಲಿಟಿ ಇಲ್ಲದೆ ಇದ್ರು, ನನಗೆ ಆ ಅರ್ಥ ಆಗದೆ ಇದ್ರು ಕೂಡ ಓವರ್ ಆಲ್ ಔಟ್ಕಮ್ ನನಗೆ ಗೊತ್ತಾಗ್ಬೇಕೀಗ. ಯಾಕೆಂದ್ರೆ ಎಲ್ಲ ನಮ್ಮ ಸಾಮಾನ್ಯ ಜನರಿಗೇನು ಅಂದ್ರೆ ಸಂಸ್ಕೃತ ಅಂದ ಕೂಡಲೇ ಅದು ನಮಗೆ ಅರ್ಥ ಆಗದೆ ಇರ್ತಕ್ಕಂಥ ಭಾಷೆ, ಕಲಿಯದೆ. ಮೋಸ್ಟ್ಲಿ ಈಗ ಭಗವಾನ್ ಅವರು ಎನ್ಕ್ಯಾಶ್, ನಿಮ್ಮ ಪ್ರಕಾರ ನಾನು ಬರೋದಾದ್ರೆ ಭಗವಾನ್ ಅವರು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಶೂದ್ರರನ್ನ ಮತ್ತೆ ಸ್ತ್ರೀಯರನ್ನ ಎಲ್ಲೋ ಕೃಷ್ಣ ಈ ರೀತಿ ಅವಹೇಳನ ಮಾಡಿದ್ದಾರೆ, ಅದನ್ನು ಸುಟ್ಟಾಕ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಸ್, ಇಲ್ಲಿ ನಾನು ಓಕೆ, ಅವರು ಆಧ್ಯಾತ್ಮದ ಬಗ್ಗೆ ಮತ್ತೆ ನಾಸ್ತಿಕ ಮತ್ತು ಆಸ್ತಿಕವಾದದ ಬಗ್ಗೆ ಮಾತಾಡಿದ್ದಾರೆ, ಮತ್ತಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಈ ಒಂದು ಪದದ ಅರ್ಥ, ಈ ಕೇವಲ ಪಾಪಯೋನಯ ಅನ್ನೋದು ನೋಡಿ, ಯಾಕೆ ಕೇವಲ ಒಬ್ಬ ಶೂದ್ರರಿಗೆ ಅಥವಾ ಕೇವಲ ಒಬ್ಬ ಸ್ತ್ರೀಯರಿಗೆ ಹೇಳಿಲ್ಲ, ಕೇವಲ ಸ್ತ್ರೀಯರಿಗೆ ಅದನ್ನೇ ಹೇಳ್ತಾ ಇದ್ದೇನೆ. ಇದನ್ನ ಒಂದು ಹಂತವಾಗಿ ನೋಡಿ. ನೀವು ಹೇಳಿದ್ರಿ ಸಾಮಾನ್ಯ ಜನರಿಗೆ ತಿಳಿಯಬೇಕು ಅಂತ. ಸಾಮಾನ್ಯ ಜನರಿಗೆ ತಿಳಿಯುವಂತಹ ರೀತಿಯೊಳಗೆ ಹಂತವಾಗಿ ನಾನು ಅದನ್ನ ವಿಮರ್ಶೆ ಮಾಡಿಕೊಂಡು ಹೋಗ್ತೇನೆ. ಯಾವ ಪ್ರಶ್ನೆ ಬೇಕಾದ್ರೂ ಕೇಳಿ, ನೀನು ಮುಕ್ತವಾಗಿ ಕೇಳಿ. ಅರ್ಥ ಆಯ್ತಾ? ನನಗಿದು ಅರ್ಥ ಆಗ್ತಾ ಇಲ್ಲ, ನಾನು ಇದನ್ನ ಒಪ್ಪೋದಿಲ್ಲ ಅಂತ ನೀವು ಇಲ್ಲೇ ಕೂತ್ ಹೇಳಿ, ನಾನು ಅದಕ್ಕೆ ಸಿದ್ಧ ಇದ್ದೇನೆ, ಉತ್ತರ ಕೊಡ್ತೇನೆ. ನಾನು ಅದನ್ನ ಭಗವಾನ್ ಕೂತ್ರು ಕೊಡ್ತೇನೆ, ನೀವು ಕೂತ್ರು ಕೊಡ್ತೇನೆ. ಸಮಾಜದ ಯಾವುದೇ ವ್ಯಕ್ತಿ ಬಂದು ಪ್ರಶ್ನೆ ಮಾಡಿದ್ರು ಗೀತೆಯೊಳಗಡೆ ಉತ್ತರ ಇದೆ, ನಾನು ಉತ್ತರವನ್ನು ಕೊಡ್ತೇನೆ. ದಯವಿಟ್ಟು ಈಗ ಪಾಪಯೋನಯ ಅನ್ನುವಂತಹ ಶಬ್ದವಿದೆ ನೋಡಿ. ಮೊದಲಿಗೆ ಒಂದು ಹಂತವಾಗಿ ನಾನು ಅದನ್ನ ವಿಮರ್ಶೆ ಮಾಡಿಕೊಳ್ತಾ ಹೋಗ್ತೇನೆ. ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ, ನನ್ನನ್ನ ಆಶ್ರಯಿಸಿ ಪಾಪಯೋನಿಯರಾದ ಸ್ತ್ರೀಯರು, ವೈಶ್ಯರು, ಶೂದ್ರರು ಏನಿದ್ದಾರೆ ಅವರಿಗೂ ಉತ್ತಮವಾದ ಗತಿಯಾಗ್ತದೆ ಅನ್ನುವಂತಹ ಮಾತನ್ನ ಅಲ್ಲಿ ಕೃಷ್ಣ ಹೇಳಿದ್ದಾನೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಮಕ್ಕಳಿಲ್ಲದ ಹೆಂಗಸರು ಅನ್ನುವಂತಹ ಒಂದು ವಾಕ್ಯ, ಹೆಂಗಸರಿಗೆ ಮಕ್ಕಳಿರುವುದಿಲ್ಲ ಅನ್ನುವ ಒಂದು ವಾಕ್ಯವಿದೆ. ಈ 2 ವಾಕ್ಯಗಳಲ್ಲಿ ವ್ಯತ್ಯಾಸವಿದೆಯಾ ಇಲ್ವಾ? ಖಂಡಿತ ಇದೆ. ಹೆಂಗಸರಿಗೆ ಮಕ್ಕಳಿಲ್ಲ ಅಂತಂದಾಗ ಜಗತ್ತಿನ ಯಾವ ಹೆಂಗಸರಿಗೂ ಮಕ್ಕಳಿಲ್ಲ ಅಂತ ಅರ್ಥ.
ಕಣ್ಣಿಲ್ಲದ ಮನುಷ್ಯ ಅಂದ್ರೆ ಯಾವುದೋ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂತ ಅರ್ಥ. ಮನುಷ್ಯರಿಗೆ ಕಣ್ಣಿರುವುದಿಲ್ಲ, ಮನುಷ್ಯರಿಗೆ ಬಾಲ ಇರೋದಿಲ್ಲ ಅಂದ್ರೆ ಮನುಷ್ಯರಿಗೆ ಯಾವ ಮನುಷ್ಯರಿಗೂ ಬಾಲ ಇರೋದಿಲ್ಲ, ಮನುಷ್ಯರಿಗೆ ಕಣ್ಣಿರೋದ್ರಿಂದ ಯಾವ ಮನುಷ್ಯರಿಗೂ ಕಣ್ಣಿಲ್ಲ ಅಂತ ತುಂಬಾ ಅರ್ಥಗರ್ಭಿತವಾಗಿ ನೀವು ಮಾತಾಡಿದ್ರಿ. ಹೌದಾ? ಹಾಗೆ ನೋಡಿ, ಭಗವಾನ್ ಅವರಿಗೆ ಸಂಸ್ಕೃತ ದೂರ ಉಳಿತು ಸ್ವಾಮಿ. ಭಗವಾನ್ ಅವ್ರ ವಿಷಯ ಬಿಡಿ, ನೀವ್ ಹೇಳಿದ್ದೇನೆ ನಾನು ಹೇಳ್ತೀನಿ. ಸರ್ ದಯವಿಟ್ಟು ಒಂದು ನಿಮಿಷ. ನೀವ್ ಹೇಳಿದ್ರಿ ಕೆಲ ಹೆಂಗಸರಿಗೆ ಮಕ್ಕಳಿಲ್ಲದ ಕೆಲ ಮಹಿಳೆಯರು ಅಂತ ಕೆಲವರು, ಅಥವಾ ಮಹಿಳೆಯರಿಗೆ ಮಕ್ಕಳಿಲ್ಲ ಅನ್ನೋದು ಡಿಫ್ರೆನ್ಸಿಯೇಟ್ ಇದೆ, ಖಂಡಿತವಾಗಿ ಒಪ್ಕೊಳ್ಳೋಣ. ಇಲ್ಲಿ ಭಗವಾನ್ ಅವರ ವ್ಯೂ ಅಥವಾ ಬೇರೆಯವ್ರ ವ್ಯೂ ಇದೇ ಆಗಿರುತ್ತೆ. ಯಾಕೆಂದ್ರೆ ನೋಡಿ, ದೇವರಂದಾಗ ನೀವು ಕೇವಲ ಶೂದ್ರರೇ, ಒಂದೇ ನಿಮಿಷ ದಯವಿಟ್ಟು ನನ್ನ ಪೂರ್ಣ ಮಾತಾಡ್ಲಿಕ್ಕೆ ಬಿಡಿ, ನಾನು ಹೇಳ್ತೇನೆ, ನಾನು ಅದರ ಪೂರ್ಣ ವಿಷಯವನ್ನು ಹೇಳ್ತೇನೆ. ಆ ಬಳಿಕ ಖಂಡಿತ ನಾವು ಚರ್ಚೆ ಮಾಡೋಣ. ದಯವಿಟ್ಟು ಮಕ್ಕಳಿಲ್ಲದ ಹೆಂಗಸರು, ಹೆಂಗಸರಿಗೆ ಮಕ್ಕಳಿರುವುದಿಲ್ಲ, ಕಣ್ಣಿಲ್ಲದ ಮನುಷ್ಯ, ಮನುಷ್ಯರಿಗೆ ಕಣ್ಣಿರುವುದಿಲ್ಲ. ಈ ಎರಡು ವಾಕ್ಯಗಳನ್ನ ಇಟ್ಕೊಳ್ಳಿ. ಈ ಎರಡು ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ? ಮಕ್ಕಳಿಲ್ಲದ ಹೆಂಗಸರು ಅಂದ್ರೆ ಕೆಲವು ಹೆಂಗಸರಿದ್ದಾರೆ, ಅವರು ಹೆಂಗಸರಿಗೆ ಮಕ್ಕಳಾಗ್ತವೆ, ಯಾವುದೋ ಒಂದು ಎರಡು ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿಲ್ಲ ಅನ್ನುವ ಅರ್ಥವನ್ನ ಬರ್ತದೆ. ಮಕ್ಕಳಿಲ್ಲ ಅನ್ನೋದು ವಿಶೇಷಣ ಆಯಿತು, ಹೆಂಗಸರು ಅನ್ನೋದು ವಿಶೇಷ ಆಯಿತು. ಇದು ಪ್ರಾಥಮಿಕ ಶಾಲೆಯ ವ್ಯಾಕರಣವನ್ನ ಕಲಿತಿರುವ ಜನಕ್ಕೆ ಗೊತ್ತಿರುವಂತಹ ವಿಷಯ, ಹೌದಾ? ಹಾಗೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಸ್ತ್ರೀಯ ಭಗವಾನ್ ಅವರು ಹೇಳಿದ್ದೇನು ಕ್ಲಿಪ್ಪಲ್ಲಿದೆ ನೋಡಿ ನೀವು ಅದನ್ನ. 98% ಜನ, 198 ಜನ ಏನಿದ್ದಾರೆ, ಕೃಷ್ಣ ಎಲ್ಲಾ ಸ್ತ್ರೀಯರನ್ನ, ಎಲ್ಲಾ ವೈಶ್ಯರನ್ನ, ಎಲ್ಲಾ ಶೂದ್ರರನ್ನ ಪಾಪಯೋನಿಗಳು ಅಂತ ಕರೆದಿದ್ದಾನೆ ಅಂತ. ಸ್ವಾಮಿ, ಇಲ್ಲಿ ಕೃಷ್ಣ ಮಕ್ಕಳಿಲ್ಲದ ಹೆಂಗಸರು ಅಂತ ಕರೀತಾ ಇದ್ದಾನೋ, ಹೆಂಗಸರಿಗೆ ಮಕ್ಕಳಿಲ್ಲ ಅಂತ ಕರೀತಾ ಇದ್ದಾನೋ? ಎಲ್ಲಾ ಹೆಂಗಸರಿಗೂ ಇಲ್ಲಿ ಇರೋದೇನು? ಪಾಪಯೋನಯ ಸ್ತ್ರೀಯ. ಪಾಪಯೋನಯ ಅನ್ನೋದು ಸ್ತ್ರೀಯರಿಗೆ ವಿಶೇಷಣ ಅಂತ ಭಗವಾನವರೇ ಒಪ್ಪಿಕೊಂಡಿದ್ದಾರೆ. ಕ್ಲಿಪ್ಪಿಂಗ್ ಇದೆ ಕೇಳಿ. ಪಾಪಯೋನಯ ಅನ್ನೋದು ವಿಶೇಷಣ. ಹಾಗೆ ಪಾಪಯೋನಯ ಸ್ತ್ರೀಯ, ಪಾಪಯೋನಿಗಳಾದ ಪಾಪದಿಂದ ಜನ್ಮವನ್ನ ಪಡೆದುಕೊಂಡು ಬಂದಂತಹ ಹೆಣ್ಣು ಮಕ್ಕಳು ಅನ್ನುವಂತಹ ಮಾತಿದೆ ಅಲ್ಲಿ. ಹೆಣ್ಣು ಮಕ್ಕಳೆಲ್ಲರೂ ಪಾಪಯೋನಿಗಳು ಅಂತಂದಿದ್ರೆ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ಪಾಪಿಗಳು ಅಂತ ಆಗ್ಬಿಡ್ತಿತ್ತು, ಜಗತ್ತಿನ ಎಲ್ಲ ವೈಶ್ಯರು ಪಾಪಯೋನಿಗಳು ಅಂತಾಗ್ತಿತ್ತು, ಜಗತ್ತಿನ ಎಲ್ಲ ವೈಶ್ಯರು ಅಂತಾಗ್ತಾ ಇತ್ತು. ಕೃಷ್ಣ ಹಾಗೆ ಹೇಳಿದ್ದಾನ? ಕೃಷ್ಣ ಮನುಷ್ಯರಿಗೆ ಕಣ್ಣಿರುವುದಿಲ್ಲ ಅಂದ್ರೆ ಇವರು ಆಪಾದನೆ ಮಾಡಬಹುದಾಗಿತ್ತು. ಕೃಷ್ಣ ಎಲ್ಲಾ ಸ್ತ್ರೀಯರನ್ನ, ಶೂದ್ರರನ್ನ, ಇವರನ್ನ, ಹೆಣ್ಣು ಮಕ್ಕಳನ್ನ ಪಾಪಿಗಳು ಅಂತ ಕರೀತಾರೆ ಅಂತ. ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡಿ, ಐ ವಿಲ್ ಗಿವ್ ಯು ದ ಟೈಮ್, ಯು ಕ್ಯಾನ್ ಕ್ಲಾರಿಫೈ. ನಿಮ್ಗೆ ನಿಮ್ಮದೇ ಆದಂತಹ ಕಾಲಾವಕಾಶವನ್ನು ಕೊಡ್ತೀವಿ, ನೀವೆಲ್ಲ ಸಮರ್ಥನೆಗಳನ್ನು ಕೊಡಬಹುದು. ನನ್ನ ಪ್ರಶ್ನೆ ಇಷ್ಟೇ ಸರ್, ಬಿಟ್ಬಿಡಿ ಭಗವಾನ್ ಅವರು ಮಾತಾಡಿದ್ದು ಅಥವಾ ಬೇರೆಯವರು. ನಾನು ಸಾಮಾನ್ಯನಾಗಿ ಒಂದು ವಿಷಯ, ಭಗವದ್ಗೀತೆಯಲ್ಲಿ ನನಗೆ ಕಾನ್ಫ್ಲಿಕ್ಟ್ ಅಂತ ಅನ್ಸೋದು, ಇವತ್ತು ನನಗೆ ಭಗವದ್ಗೀತೆಯಲ್ಲಿ ಸರ್ ಈಗ ನೋಡಿ ಇಷ್ಟು ಹೇಳಿದ್ರಲ್ಲ, ಈಗ ಶೂದ್ರರನ್ನ ಯಾಕೆ ಎಲ್ಲಾ ಪಾಪ ಮಾಡಿದಂತ ಮನುಷ್ಯರನ್ನ ಇನ್ಕ್ಲೂಡಿಂಗ್ ಏನು ನೀವು ನಿಲ್ಲಿಸ್ತಾ ಇದ್ದೀರಲ್ಲ, ಅದು ನೋಡಿ ಭಗವದ್ಗೀತೆ ಅಂತ ಅನ್ನೋದು 1 ನಿಮಿಷ 2 ನಿಮಿಷದಲ್ಲಿ ಅರ್ಥ ಆಗುವಂತ ವಿಷಯ ಅಲ್ಲ, ಇಡೀ ಜನ್ಮ ಬೇಕಾಗ್ತದೆ ನಾವು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಲೆಟ್ ಮಿ ಕಂಪ್ಲೀಟ್ ಮೈ ಆರ್ಗ್ಯುಮೆಂಟ್. ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಕೇಳಿ. ಇವಾಗ ಒಂದು ಪ್ರಶ್ನೆ ನೀವು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ನೀವು ಭಗವಾನ್ ಅವರನ್ನ ಬಿಡ್ರಿ ಅಂತ ಯಾಕ್ರಿ ಬಿಡಬೇಕು? ಭಗವಾನ್ ಅವರನ್ನ ಯಾಕೆ ಬಿಡಬೇಕು? ಭಗವಾನ್ ಅವರನ್ನ ನೀವು ಸಾಮಾನ್ಯ ಮನುಷ್ಯರು. ಇವತ್ತು ನಾನು ನಮ್ಮ ಜನರಿಗೆ ಒಂದು ನಿಮಿಷ ಭಗವಾನ್ ಅವ್ರನ್ನ ಪ್ರಶ್ನೆ ನೀವು ತಪ್ಪಾಗಿ ತಿಳ್ಕೋಬೇಡಿ. ಭಗವಾನ್ ಅವ್ರನ್ನ ಬದಿಗಿಟ್ಟು ನಾನು ಕೇಳೋದಾದ್ರೆ ಅಂದೆ, ನಾನು ನನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನಾನು ಉತ್ತರ ಕೊಡ್ಲಿಕ್ಕೆ ಬಿಡದೆ ಕೇಳಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ಸರ್. ದಯವಿಟ್ಟು ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಒಬ್ಬ ದೇವರು ಅಂದ ಮೇಲೆ, ಶ್ರೀಕೃಷ್ಣ ಅಂದ ಮೇಲೆ ಭಗವದ್ಗೀತೆ ಬಗ್ಗೆ ನಂಗೆ ಅಪಾರವಾದ ನಂಬಿಕೆ ಇದೆ. ಇಲ್ಲಿ ನೀವು ಹೇಳ್ತಾ ಇರುವಂತದ್ದು ಏನು, ಯಾರೋ ಏನು ಶೂದ್ರರಲ್ಲಿ ಮತ್ತು ವೈಶ್ಯರಲ್ಲಿ ಇರ್ತಕ್ಕಂತ ಪಾಪ ಮಾಡಿರುವಂತಹ ಎಲ್ಲರನ್ನೂ ಹೇಳಿಲ್ಲ, ಖಂಡಿತ ಹೇಳ್ತಾ ಇದೆ. ಯಾಕೆ ಇನ್ ಜನರಲ್ ಮಾತಾಡಿಲ್ಲ? ಅಲ್ಲೇ ಬರ್ತಾ ಇದೆ ನಮ್ಮೊಳಗಿನ ಮಾತು ಏನು ಅಂತಂದ್ರೆ, ಆ ಪಾಪಯೋನಯ ಅನ್ನೋದು ರಾಜರ್ಷಯಗಳಿಗೂ ವಿಶೇಷಣ, ಬ್ರಾಹ್ಮಣರಿಗೂ. ಅಲ್ಲಿನ ವಿಷಯ ಪೂರ್ತಿ ಬರ್ತೇನೆ, ಅದು 1 ನಿಮಿಷ 2 ನಿಮಿಷದಲ್ಲಿ ಆಗುದಿಲ್ಲ. ಖಂಡಿತ ಹೇಳ್ತೇನೆ ಕೇಳಿ. ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ, ಸಮಾಜಕ್ಕೂ ಉತ್ತರ ಕೊಡಬೇಕಾಗಿದೆ, ಅದಕ್ಕೆ ಕೊಡ್ತೇನೆ. ಸಾಮಾನ್ಯ ಜನರಿಗೆ ಭಗವದ್ಗೀತೆಯ ಬಗ್ಗೆ ಚರ್ಚೆ ಇದೆ, ಹೌದು, ಜನ ತಿಳ್ಕೊಳ್ತಾರೆ, ಹೋಗ್ತಾರೆ, ಪಂಡಿತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರವರ ಪೀಠಾಧಿಪತಿಗಳ ಹತ್ರ ಹೋಗ್ತಾರೆ, ತಿಳ್ಕೊಳ್ತಾರೆ. ಅವರಿಗೆ ನಾವು ಕೊಡ್ತೇವೆ. ನಮ್ಮ ಸಮಾಜದ ಅನೇಕ ಜನ ಅದಕ್ಕೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಅದಕ್ಕೆ ಭಗವದ್ಗೀತೆಯನ್ನು ತಿಳಿದವರು ಮಾಡ್ತಾ ಇದ್ದಾರೆ, ಅದರೊಳಗೆ ಏನು ಸಂಶಯ ಇಲ್ಲ. ಆದರೆ ಇವತ್ತು ಪ್ರಶ್ನೆ ಬಂದಿರೋದು, ಯಾಕೆ ಭಗವಾನ್ ಅವರನ್ನ ಪಕ್ಕಕ್ಕಿಡಬೇಕು? ಗೀತೆಯನ್ನ ಸುಡ್ತೀನಿ ಅಂತ ಹೇಳಿ ಸಮಾಜದ ಮಧ್ಯದಲ್ಲಿ ಹೇಳಿದಾಗ ಹೇಗೆ ಸುಮ್ಮನಿರೋಣ ಸ್ವಾಮಿ ನಾವು? ಇವತ್ತು ಭಗವಾನ್ ಅವರನ್ನ ನೋಡಿ, ಇವತ್ತಿನ ಚರ್ಚೆಯೊಳಗಡೆಗೆ ಭಗವಾನ್ ಅವರು ಪೂರ್ತಿಯಾಗಿರ್ತಾರೆ. ನಾನು ಭಗವಾನ್ ಅವರಿಗೆ ಉತ್ತರ, ಭಗವಾನ್ ಅವರಿಗೆ ಉತ್ತರ ಕೊಡಿ. ಭಗವಾನ್ ಅವರನ್ನ ಸಾಮಾನ್ಯ ಮನುಷ್ಯರಿಗೆ ದೂರವಾಣಿ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನಿರಂತರ.
ಸಾಮಾನ್ಯ ಮನುಷ್ಯರಿಗೂ ಉತ್ತರ ಕೊಡ್ತೇನೆ. ಇವತ್ತಿನ ವಾಹಿನಿಗೆ ಬಂದಿರೋದೇ ಸಾಮಾನ್ಯ ಜನರಿಗೆ ನಾನು ಖಂಡಿತ. ಗೀತೆಯ ಅರ್ಥ ಏನು ಅಂತ ಈಗ ಹೇಳಲಿಕ್ಕೋಸ್ಕರ. ಸಾರ್ವಜನಿಕರು ಕೂಡ ನಿಮ್ಗೆ ಫೋನ್ ಖಂಡಿತ. ಕರೆ ಮಾಡಿ ನಾನು ಮಾತಾಡೋದು. ಅವರಿಗೋಸ್ಕರನೇ ಇಲ್ಲಿಗೆ ಬಂದಿರೋದು. ಅವಶ್ಯವಾಗಿ ಸಮಾಜಕ್ಕೆ Please, ಮುಟ್ತದೆ ದಯವಿಟ್ಟು ಅನ್ನೋ ಕಾರಣಕ್ಕೆ continue ಮಾಡಿ ಬಂದಿರೋದು. sir, continue. ಈಗ ನೋಡಿ, ಇದನ್ನ ಒಂದು ಹಂತವಾಗಿ ನಾನು ತೆಗೆದುಕೊಂಡು ಹೋಗ್ತೇನೆ. ಒಂದು 10 ನಿಮಿಷ ನನ್ನ ಸಮಯ ಬಿಟ್ಬಿಡಿ, ನಾನು ಅದನ್ನ ಅರ್ಥ ಮಾಡಿಸ್ತೇನೆ. ಖಂಡಿತ ಹೇಗೆ? ಮಾಡಿ. ನೋಡಿ, ಕೃಷ್ಣ ಏನು ಹೇಳಿದ? ಪಾಪಯೋನಯ ಸ್ತ್ರೀಯ ವೈಶ್ಯಾ ಶೂದ್ರಾಹ ಅಂತ ಹೇಳಿದ್ದಾನೆ. ಪಾಪಯೋನಯ ಅಂತಂದ್ರೆ ಏನರ್ಥ? ಪಾಪದಿಂದ ಜನ್ಮವನ್ನ ಪಡೆದವರು ಅಂತ ಅರ್ಥ. ಪಾಪದಿಂದ ಜನ್ಮವನ್ನ ಪಡೆದ ಸ್ತ್ರೀಯರು, ಪಾಪದಿಂದ ಜನ್ಮವನ್ನ ಪಡೆದ ಶೂದ್ರರು, ಪಾಪದಿಂದ ಜನ್ಮವನ್ನ ಪಡೆದ ವೈಶ್ಯರು ಅನ್ನುವಂತಹ 3 ಭಾಗವಾದಾಗ ಶೂದ್ರರು, ವೈಶ್ಯರು, ಸ್ತ್ರೀಯರು ಎಲ್ಲ ಹೇಗಾಯ್ತು? ಭಗವಂತ ಏನರ್ಥ ಮಾಡ್ಕೊಂಡಿದ್ದಾರೆ? ಎಲ್ಲಾ ಸ್ತ್ರೀಯರು ಅಂತ ಹೇಗೆ ಅರ್ಥ ಹೇಳ್ತಾರೆ? ಇವರಿಗೆ ಸಂಸ್ಕೃತ ಬರೋದಿಲ್ಲ, ಅರಾಬಿಕ್ ಬರೋದು, ಇವರು ಅರಾಬಿಕ್ ಬಗ್ಗೆ ಭಾಷೆಯ ಬಗ್ಗೆ ಮಾತನಾಡ್ತಾರ, ಚೈನೀಸ್ ಬರದೆ ಚೈನೀಸ್ ಭಾಷೆಯ ಬಗ್ಗೆ ಮಾತನಾಡ್ತಾರ. ಇವರಿಗೆ ಇವತ್ತಿನ ಅಧ್ಯಾತ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವ ಅತಿ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಸಮಾಜದಲ್ಲಿ ಎಲ್ಲರಿಗೂ ನಾನು ಹೇಳ್ತೇನೆ, 2 ನಿಮಿಷ ಏನೋ ಒಂದು ವಾಕ್ಯವನ್ನು ನೋಡಿ, ನಮಗೇನೋ ಗೀತೆ ಒಂದು ಶ್ಲೋಕ ಗೊತ್ತು ಅಂದ್ರೆ